ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಇವತ್ತು ಸಂಕ್ರಾಂತಿ ಹಬ್ಬ. ನಿಮಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಕಡೆಯಿಂದ. ಇದು ಸಂಕ್ರಾಂತಿ ಹಬ್ಬದ ಲಾಗ್ ಆಗಿರುತ್ತೆ. ನಮ್ಮ ಮನೇಲಿ ನಾವು ಹೇಗೆ ಆಚರಿಸಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಸಿಂಪಲ್ಲಾಗಿ ರಂಗೋಲಿನ ಹಾಕಿದ್ದೀನಿ, ನಿಮಗೂ ತೋರಿಸ್ತೀನಿ. ಪೂಜೆ ಮಾಡಬೇಕು. ನಾನು ಹೇಗೆ ಪೂಜೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ದೇವ್ರ ಸಾಮಾನೆಲ್ಲ ನೆನ್ನೆ ವಾಶ್ ಮಾಡಿರಲಿಲ್ಲ, ಯಾಕಂದರೆ ಹಬ್ಬಕ್ಕೆ ಬೇಕಾಗಿರೋ ಸಾಮಾನೆಲ್ಲ ತರಬೇಕು ಅಂತ ಮಾರ್ಕೆಟ್ಗೆ ಹೋಗಿದ್ವಿ. ಹೂವು, ಹಣ್ಣು, ಕಾಯಿ ಎಲ್ಲ ತರಬೇಕಿತ್ತು. ಅದಕ್ಕೆ ಲೇಟ್ ಆಗಿಬಿಡ್ತು ಬಂದಿದ್ದು. ನೆನ್ನೆ ದೇವ್ರ ಮನೆ ಕ್ಲೀನ್ ಮಾಡೋಕ್ಕಾಗಲಿಲ್ಲ, ಹಾಗೆ ವಾಶ್ ಮಾಡಿ ಇಟ್ಟಿಲ್ಲ ದೇವ್ರ ಸಾಮಾನೆಲ್ಲ. ಅದಕ್ಕೆ ಬೆಳಗ್ಗೆ ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಇವಾಗೆಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ಬನ್ನಿ ಫ್ರೆಂಡ್ಸ್, ಹೋಗೋಣ. ಸೊ ನಾನು ಈ ರೀತಿ ಪೂಜೆನ ಮಾಡ್ತಾ ಇದ್ದೀನಿ, ಸಿಂಪಲ್ಲಾಗಿ ಹೂವು ಎಲ್ಲ ಹಾಕ್ಬಿಟ್ಟು. ಹಬ್ಬ ಅಂದ್ರೇ ತುಂಬ ಖುಷಿ, ಒಂದು ರೀತಿ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ತುಂಬ ಖುಷಿಯಾಗಿ ಆಚರಿಸ್ತಾ ಇದ್ದೀವಿ. ನಾನಿವಾಗ ಸದ್ಯಕ್ಕೆ ಎಳ್ಳು ಬೆಲ್ಲ ಮತ್ತು ಅಚ್ಚು ಇಟ್ಬಿಟ್ಟು ಬಾಳೆಹಣ್ಣೆಲ್ಲ ಇಟ್ಬಿಟ್ಟು ನೈವೇದ್ಯ ಮಾಡ್ತಾ ಇದ್ದೀನಿ. ಈ ಪೂಜೆ ಎಲ್ಲ ಆಗಿ ನೈವೇದ್ಯ ಆದಮೇಲೆ ನಾನಿವಾಗ ಹೋಗಿ ಅಡುಗೆ ಮಾಡಬೇಕು. ಹಬ್ಬಕ್ಕೆ ಏನೆಲ್ಲ ಅಡುಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ಅಡುಗೆ ಮನೆಗೆ ಬಂದು ಅಡುಗೆ ಸ್ಟಾರ್ಟ್ ಮಾಡಿ ಆಯಿತು. ಈಗ ಸದ್ಯಕ್ಕೆ ಪುಳಿಯೋಗರೆನ ಮಾಡಿದ್ದೀನಿ.
ಈ ಹಬ್ಬದಲ್ಲಿ ಸ್ಪೆಷಲ್ ಏನಂದರೆ ಸಿಹಿಗೆಣಸು ಮತ್ತು ಕಡಲೆಕಾಯಿನ ಬೇಯಿಸ್ಬಿಟ್ಟು ದೇವ್ರಿಗೆ ನೈವೇದ್ಯ ಇಡಬೇಕು. ಅದಕ್ಕೋಸ್ಕರ ನಾನಿವಾಗ ಸಿಹಿಗೆಣಸು ಮತ್ತು ಕಡಲೆಕಾಯಿ ಬೇಯಿಸೋಕೆ ಇಡ್ತಾ ಇದ್ದೀನಿ. ಹಾಗೆ ಕೋಸಂಬರಿಗೂ ಸಹ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಹೆಸರು ಬೇಳೆ ಸಹ ನೆನೆಸಿಟ್ಟಿದ್ದೀನಿ. ಅದನ್ನ ಇದಕ್ಕೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು, ಕಾಯಿ ತುರಿ ಹಾಕ್ಬಿಟ್ಟು. ಇವಾಗ ಕೋಸಂಬರಿ ಸಹ ರೆಡಿ ಆಯಿತು. ಇವಾಗ ಸ್ವೀಟ್ ಪೊಂಗಲ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಇಲ್ಲಿ ಅಕ್ಕಿ ಮತ್ತು ಹೆಸರು ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ. ಅದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ. ಈ ತುಪ್ಪದಲ್ಲಿ ಫಸ್ಟ್ ನಾವು ಗೋಡಂಬಿ ದ್ರಾಕ್ಷಿ ಎಲ್ಲ ಹುರ್ಕೋಬೇಕಾಗುತ್ತೆ. ಇವಾಗ ತುಪ್ಪ ಬಿಸಿ ಆಗಿದೆ. ಇದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಓಕೆ, ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ನಾನು ತುರಿದಿಟ್ಟಿರೋ ಕಾಯಿನ ಹಾಕೊತಾ ಇದ್ದೀನಿ. ನೀವು ಬೇಕಾದ್ರೆ ಹಸಿ ಕೊಬ್ಬರಿನೂ ಹಾಕ್ಕೋಬೋದು, ಒಣ ಕೊಬ್ಬರಿನೂ ಹಾಕ್ಕೋಬೋದು. ನಾನಿಲ್ಲಿ ಹಸಿ ಕೊಬ್ಬರಿನೇ ತುರಿದಿರೋದು ಹಾಕ್ತಾ ಇದ್ದೀನಿ. ಇದನ್ನು ಹಾಗೆ ಒಂಚೂರು ಬಿಸಿ ಮಾಡಿದ್ರೆ ಸಾಕು. ಓಕೆ, ಇವಾಗ ಇದಾಗಿದೆ. ಇದನ್ನು ಸಪ್ರೇಟಾಗಿ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ. ಇವಾಗ ಇದೇ ಪ್ಯಾನಿಗೆನೆ ನಾನು ಬೆಲ್ಲ ಹಾಕ್ಕೊಂಡು ಕರಗಿಸ್ಕೊತೀನಿ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಬೆಲ್ಲದ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಬೆಲ್ಲನ ಕುಟ್ಟಿ ಪುಡಿ ಮಾಡೋನು ಯೂಸ್ ಮಾಡ್ಬೋದು. ನಾನಿಲ್ಲಿ ಹೆಸರು ಬೇಳೆ ಮತ್ತು ಅಕ್ಕಿ ಎರಡು ಸೇರಿದ್ರೆ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಬೆಲ್ಲನ ಇದರಲ್ಲಿ ನಾನು 1.5 ಕಪ್ನ ಹಾಕ್ಕೊತಾ ಇದ್ದೀನಿ. ಅದೇ ತುಪ್ಪ ಇತ್ತಲ್ಲ, ಅದೇ ಪ್ಯಾನಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಹಾಕಿ ತಕ್ಷಣ ನೀರು ಹಾಕಬೇಕು. ಇವಾಗ ಬೆಲ್ಲ ಕರಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಇದು ಆರ್ಗ್ಯಾನಿಕ್ ಬೆಲ್ಲದ ಪುಡಿ. ಸ್ವಲ್ಪ ಕಲರ್ ಡಾರ್ಕ್ ಆಗಿದೆ, ಅದಕ್ಕೆ ಈ ರೀತಿ ಕಾಣಿಸ್ತಿದೆ. ನೀವು ಬೇಕಾದರೆ ಬಿಳಿ ಬೆಲ್ಲದ ಅಚ್ಚು ಬರುತ್ತಲ್ಲ, ಅದನ್ನು ಕುಟ್ಬಿಟ್ಟು ಈ ರೀತಿ ಕರಗಿಸ್ಬಿಟ್ಟು ಮಾಡ್ಬೋದು. ಇದು ಒಂದು ಕುದಿ ಬರಲಿ, ಆಮೇಲೆ ನಾವು ಬೇಯಿಸಿಟ್ಕೊಂಡಿರೋಂಥ ಹೆಸರು ಬೇಳೆ ಮತ್ತು ಅಕ್ಕಿನ ಇದಕ್ಕೆ ಹಾಕೋಣ. ಓಕೆ, ಇವಾಗ ಇದು ಕುದೀತಾ ಇದೆ. ತುಂಬಾ ಕುದಿಸ್ಬಾರ್ದು. ಈ ಒಂದು ಕುದಿ ಬಂದ ತಕ್ಷಣ ಇದಕ್ಕೀಗ ಅನ್ನ ಮತ್ತು ಹೆಸರು ಬೇಳೆ ಹಾಕೋಬೇಕು.
ಇವಾಗ ಇದು ಒಂದು ಕುದಿ ಬರ್ತಾ ಇದೆ. ಇವಾಗ ಇದಕ್ಕೆ ಒಂದು 4 ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೀನಿ, ಸಿಪ್ಪೆ ಸಮೇತ ಪುಡಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಬರೀ ಏಲಕ್ಕಿ ಹಾಕೋದ್ಕಿಂತ ಈ ರೀತಿ ಸಿಪ್ಪೆ ಸಮೇತ ಹಾಕಿದ್ರೆ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ. ಈ ಸ್ವೀಟಿಗೆ ಮಾತ್ರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಇದಕ್ಕೆ ಆವಾಗಲೇ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಂಡಿದ್ವಲ್ಲ, ಕೊಬ್ಬರಿ ಎಲ್ಲ ಅದನ್ನೆಲ್ಲ ಸೇರಿಸ್ಕೋಬೇಕಾಗುತ್ತೆ. ನಾನಿವಾಗ ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ. ಇದು ಕುದೀತಾ ಕುದೀತಾ ಆಮೇಲೆ ಗಟ್ಟಿ ಆಗುತ್ತೆ. ನೀವು ಸ್ವೀಟು ಬೇಕಾದ್ರೆ ಜಾಸ್ತಿ ತಿನ್ನೋರು ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ನಾನು ಮೀಡಿಯಮ್ ಆಗಿ ಸ್ವೀಟ್ ಹಾಕಿದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾದಮೇಲೆ ಒಂದು 5 ಮಿನಿಟ್ಸು ಈ ರೀತಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಅದು ಗಟ್ಟಿ ಆಗ್ತಾ ಬರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಇದಾಗಿದೆ. ನಾನು ನೋಡಿ ಈ ರೀತಿ ಆಗಿದೆ. ಇದು ಬೇಗನೂ ಮಾಡ್ಕೋಬೋದು ನೀವು. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ತಟ್ಟೆಯಲ್ಲಿ ನಾನು ಮಾಡಿರೋ ಅಡುಗೆನೆಲ್ಲ ಬಡಿಸಿದ್ದೀನಿ. ದೇವ್ರಿಗೆ ನೈವೇದ್ಯ ಇಡಬೇಕು. ಪುಳಿಯೋಗರೆ, ಕೋಸಂಬರಿ, ಅನ್ನ, ಮೊಸರು, ಹಾಗೆ ಸಿಹಿ ಪೊಂಗಲ್ಲು, ಕಡಲೆಕಾಯಿ, ಹಾಗೆ ಸಿಹಿ ಗೆಣಸು. ಇವಾಗ ದೇವರಿಗೆ ನೈವೇದ್ಯಕ್ಕೆ ಇಡಬೇಕು. ಸೊ ಫ್ರೆಂಡ್ಸ್, ಅಡುಗೆ ಎಲ್ಲ ಆಯಿತು, ನೈವೇದ್ಯ ಸಹ ಮಾಡಾಯಿತು. ಇವಾಗ ನಾವು ಊಟ ಮಾಡಬೇಕು. ಸೊ ಇದಾಗಿತ್ತು ನಮ್ಮನೆ ಸಂಕ್ರಾಂತಿ ಹಬ್ಬದ ಲಾಗು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.